ಮಡಿಲಲ್ಲಿ. ಅಕ್ಕ, ನಾಳೆ ರಾಜಿ ನಿಶ್ಚಿತಾರ್ಥ ಐತೆ. ಆಮೇಲೆ ಮದ್ವೆನೂ ಐತೆ. ನಮ್ಗೆಲ್ಲ ಹೊಸ ಹೊಸ ಬಟ್ಟೆ ಸಿಗ್ತದೆ. ನೀ ಬೇಕಾದ್ರೆ ಅಪ್ಪನೇ ಕೇಳು, ಅಲ್ವಾ ಅಪ್ಪ? ಅಕ್ಕ, ನೀನು ರಾಜಿ ಅಕ್ಕ ನಿಶ್ಚಿತಾರ್ಥಕ್ಕೆ ಬಂದಿದ್ಯಲ್ಲ ಅಕ್ಕ, ಮಧ್ಯಾಹ್ನ ಮುಗಿಸ್ಕೊಂಡು ಹೋಗ್ತೀಯಲ್ಲ ಅಕ್ಕ? ಮಂಜ, ಮದ್ವೆ ಎಲ್ಲ ಮುಗಿಸ್ಕೊಂಡೆ ಹೋಗೋದು. ಅಕ್ಕ, ನೀ ನನ್ನ ಪಕ್ಕನೇ ಕುಂತಿರ್ಬೇಕು. ಅಯ್ಯ ಹುಚ್ಚಿ, ನಿನ್ ಪಕ್ಕ ಕೂರೋದು ಅವರು. ಸರಿ, ನಿನ್ನವ್ರ ಹೆಸರೇನು? ರಾಜಿ, ಮೊದಲೇ ಅಂದ್ರೆ ತಿನ್ಕೊಳ್ಳಿ. ಅಕ್ಕ ಅಷ್ಟೊತ್ತಿಂದ ಬಂದವಳೆ, ಹಸುವಾಗಿರಲ್ವಾ ಅವಳಿಗೆ? ಹೇಳಿ, ಮೊದಲು ಊಟ ಮಾಡುವ. ನಿಮಗೆ ಗೊತ್ತಾ ಅಮ್ಮ, ಇತ್ತೀಚೆಗೆ ಅವರು ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ವಿಚಿತ್ರವಾಗಿ ಆಡ್ತಾನೆ ಅಂದ್ರೆ? ಮನುಷ್ಯರಿಗೂ ಪ್ರಾಣಿಗೂ ವ್ಯತ್ಯಾಸನೇ ಇಲ್ವಾ? ಮಾನವೀಯತೆ ಅನ್ನೋದಕ್ಕೆ ಬೆಲೆನೇ ಇಲ್ವಾ? ಪ್ರಾಣಿಗಳನ್ನ ಮಾರ್ದಂಗೆ ಮನುಷ್ಯರನ್ನು ಮಾರೋದಾ? ಹೀಗೆ ಅವ್ರಿಗವ್ರಿಗೆ ಏನೇನೋ ಪ್ರಶ್ನೆ ಕೇಳ್ಕೊತಾ ಇರ್ತಾರೆ. ಯಾವಾಗ ನೋಡಿದ್ರು ವೇದ ಅಂತ ಮಾತಾಡ್ತಾರೆ. ನನ್ಗಂತೂ ನೆಮ್ಮದಿನೇ ಇಲ್ಲ ಅಮ್ಮ. ಇದನ್ನೆಲ್ಲ ಮೊದಲೇ ಯಾಕೆ ನನಗೆ ಹೇಳಲಿಲ್ಲ? ಹೇಳೋದಕ್ಕೆ ಸಮಯನೇ ಸಿಗ್ಲಿಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ಈ ಮನೇಲಿ ದಿನಕ್ಕೊಂದು ನಾಟಕ ನಡೀತಾನೆ ಇರುತ್ತೆ ಅಂತ. ಆ ಹುಡುಗಿ ಕೋಣೆಗೆ ಹೋಗು ಅಂತ ಹೇಳ್ತಾ ಇರೋದು ನಿಮ್ಮ ಅಪ್ಪನ ಕೋಪಕ್ಕೆ ನೀನ್ ಬಲಿ ಆಗದೆ ಇರ್ಲಿ ಅಂತ. ಈಗ ನಿಜ ಹೇಳ್ಬೇಡ ಅಂತ ಕೇಳ್ಕೊತಾ ಇರೋದು ಅದೇ ಕಾರಣಕ್ಕೆ. ನೋಡು, ನಿನಗ್ ಬಂದಿರೋ ಕಷ್ಟ ನೋಡಿ ನಿನ್ಗಿಂತ ಹೆಚ್ಚು ಸಂಕಟ ನಾನ್ ಪಡ್ತಾ ಇದ್ದೀನಿ. ಈ ಮನೆಗೆ ಒಬ್ಬ ವಂಶೋದ್ಧಾರಕ ಬೇಕು ಅನ್ನೋ ನೆಪದಲ್ಲಿ ನೀನ್ ಬಲಿ ಆಗ್ತಿರೋದನ್ನ ನನಗ್ ನೋಡಕ್ ಆಗ್ತಾ ಇಲ್ಲ ಶ್ರೀಕಾಂತ. ಮಲ್ಲಿ ಹಣೆ ಬರ ಹಿಂಗಾತು. ರಾಜಿ ಕಮ್ಲಿದಾದ್ರೂ ಸರಿ ಹೋಯ್ತದೇನೋ ಅಂತ ಅನ್ಕೊಂಡ್ರೆ ಅವಕ್ಕೂ ಇದೇ ಗತಿ ಬರುತ್ತೆ ಅಂತ ಕಾಣುತ್ತೆ. ನಾಳೆ ತಾನ್ ಮದ್ವೆ ಆಗ್ತಿರೋದು ಅಕ್ಕನ ಗಂಡನೇ ಅಂತ ರಾಜಿಗ್ ಗೊತ್ತಾದ್ರೆ ಅವಳಿಗೆ ತಡ್ಕೊಳಕ್ ಆಗಕ್ಕಿಲ್ಲ. ಅಕ್ಕನ ಸಮಾಧಿ ಮ್ಯಾಗೆ ತಂಗಿಯಾರ ಮನೆ ಕಟ್ಟೋಕ್ ಹೊಂಟೀವಿ. ದೇವ್ರು ನಮಗೆ ಒಳ್ಳೇದು ಮಾಡಕ್ಕಿಲ್ಲ, ಸಾಕು ಒಳ್ಳೇದು ಮಾಡಕ್ಕಿಲ್ಲ. ನಮಗೆ ಅಂತಿಂತ ಸಾವು ಕೊಡಲ್ಲ. ಏನು ಹೇಳ್ತಾ ಇದ್ದೆ? ಮಾತಾಡದಿದ್ದು ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಅಂದಿದ್ದೆ, ಆದ್ರೆ ಹುಡುಗಿ ಸಿಗ್ಬೇಕಲ್ವಾ? ಮೊದಲೇ ಪತ್ರಂಗಿ ಹುಡುಗಿ ಎಲ್ಲಿ ಹೋಗಿದಾಳೋ ಏನೋ. ಆ ಹುಡುಗಿನ ಹುಡುಕೋದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಒಪ್ಪೋದಾದ್ರೆ ಇನ್ನೊಂದು ಹುಡುಗಿನ ಕೋಪ ಮಾಡ್ಕೋಬಿಡಿ. ಅದೇನಂದ್ರೆ ಆ ಹುಡುಗಿ ತಂಗಿನ ನಿನ್ನ ಬಿಟ್ರೆ ಅವಳು ತಂಗಿನ ಕರ್ಕೊಂಡು ಬರ್ತೀನಿ ಅಂತೀಯ. ಅವಳು ಸಿಕ್ಲಿಲ್ಲ ಅಂದ್ರೆ ಅವಳು ತಾಯಿನ ಕರ್ಕೊಂಡು ಬರ್ತೀನಿ ಅಂತೀಯ. ನನಗ ಆ ಹುಡುಗಿ ಬೇಕು, ಅವಳೇ ಬೇಕು. ಒಂದು ವೇಳೆ ಅವಳು ಸಿಕ್ಲಿಲ್ಲ ಅಂದ್ರೆ ನಿನ್ನ ಪ್ರಾಣ ಪಕ್ಷಿ ನನ್ನ ಮುಷ್ಟಿಲಿರುತ್ತೆ. ಹುಷಾರ್.